ಸ್ನೇಹಿತರೆ, ರಾಮಾಯಣದಲ್ಲಿ ಶಕ್ತಿಯ ವಿಚಾರ ಬಂದಾಗ ಹೆಚ್ಚಿನವರು ಕಣ್ಣು ಮುಚ್ಚಿ ಒಂದು ಹೆಸರನ್ನೇ ಹೇಳ್ತಾರೆ, ಅದು ಲಕ್ಷ್ಮಣ ಅಂತ. ಯಾಕಂದ್ರೆ ವನವಾಸದಲ್ಲಿ ರಾಮನ ನೆರಳಿನಂತೆ ಜೊತೆಯಲ್ಲಿದ್ದ, ರಾಕ್ಷಸರ ವಿರುದ್ಧ ಯುದ್ಧ ಮಾಡಿದ, ಇಂದ್ರಜಿತುನಂತಹ ಮಹಾಯೋಧನನ್ನ ಸೋಲಿಸಿದ ಪರಾಕ್ರಮಿ ಆತ. ಆದರೆ ಇಲ್ಲೇ ಒಂದು ಪ್ರಶ್ನೆ ಹುಟ್ಟುತ್ತೆ, ಯುದ್ಧ ಭೂಮಿಯಲ್ಲಿ ಕತ್ತಿ ಹಿಡಿದು ಹೋರಾಡಿದವನೇ ನಿಜವಾದ ಶಕ್ತಿಶಾಲಿನ, ಅಥವಾ ತನ್ನ ಕೈಗೆ ಬಂದ ರಾಜ್ಯವನ್ನ ತಿರಸ್ಕರಿಸಿ ತನ್ನ ಆಸೆಗಿಂತ ಧರ್ಮವನ್ನ ದೊಡ್ಡದಾಗಿ ಕಂಡವನ? ಯಾಕಂದ್ರೆ ರಾಮಾಯಣದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದ. ಆತ ಬಾಣ ಹಿಡಿದು ಯುದ್ಧ ಮಾಡಲಿಲ್ಲ, ಆದರೆ ಮಾಡಿದ ತ್ಯಾಗ ಇಡೀ ಅಯೋಧ್ಯೆಯನ್ನೇ ತಲೆಬಾಗುವಂತೆ ಮಾಡಿತ್ತು. ಆತ ಬೇರೆ ಯಾರೂ ಅಲ್ಲ, ಅವನೇ ಭರತ. ಲಕ್ಷ್ಮಣ ಮತ್ತು ಭರತರಲ್ಲಿ ನಿಜವಾದ ಶಕ್ತಿಶಾಲಿ ಯಾರು? ಅಯೋಧ್ಯೆಯ ದಶರಥ ಮಹಾರಾಜನಿಗೆ ಜನಿಸಿದ ಆ 4 ಸಹೋದರರಾದ ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಕೇವಲ ಒಂದು ರಾಜವಂಶದ ಕುಡಿಗಳಾಗಿರಲಿಲ್ಲ. ಅವರು ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ಭೂಮಿಗೆ ಇಳಿದು ಬಂದ ದೈವಿ ಅಂಶಗಳಾಗಿದ್ದರು. ರಾಮನು ಜಗದೊಡೆಯನಾದ ವಿಷ್ಣುವಿನ ಪೂರ್ಣಾವತಾರವಾದರೆ, ಉಳಿದ 3 ಸಹೋದರರು ಅವನ ಅಸ್ತಿತ್ವದ ಬೇರೆ ಬೇರೆ ದೈವಿಕ ಶಕ್ತಿಗಳ ಪ್ರತೀಕವಾಗಿದ್ದರು. ಲಕ್ಷ್ಮಣ ಮತ್ತು ಭರತ ಇಬ್ಬರು ಕೇವಲ ಅರಮನೆಯ ಸುಖಭೋಗಗಳಲ್ಲಿ ತೇಲಾಡುವ ಸಾಮಾನ್ಯ ರಾಜಕುಮಾರರಾಗಿರಲಿಲ್ಲ. ಅವರ ಹುಟ್ಟು, ಅವರ ಗುಣಗಳು ಮತ್ತು ಅವರ ಜೀವನದ ನಿರ್ಧಾರಗಳು ಬೇರೆ ಅವರ ಕಲ್ಪನೆಗೆ ನಿಲುಕದಂತಾಗಿತ್ತು. ಅವರಿಬ್ಬರ ವ್ಯಕ್ತಿತ್ವವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಇವರಿಬ್ಬರು ಕೇವಲ ರಾಜಕುಮಾರರಲ್ಲ, ಬದಲಿಗೆ ಪರಮಾತ್ಮನ 2 ವಿಭಿನ್ನ ಆಯಾಮಗಳನ್ನ ಜಗತ್ತಿಗೆ ತೋರಿಸಲು ಬಂದ ವಿಶೇಷ ಶಕ್ತಿಗಳು ಅನ್ನೋದು ಅರಿವಾಗುತ್ತೆ. ಇಡೀ ಅಯೋಧ್ಯೆಯ ಭವಿಷ್ಯ ಮತ್ತು ರಾಮಾಯಣದ ಮಹತ್ ಕಾರ್ಯಗಳು ಇವರಿಬ್ಬರ ಹೆಗಲ ಮೇಲೆಯೇ ನಿಂತಿದ್ದವು. ತಪಸ್ಸು, ಶೌರ್ಯ ಮತ್ತು ಕರ್ತವ್ಯದ ಹಾದಿಯಲ್ಲಿ ಇವರಿಬ್ಬರು ತೋರಿದ ತ್ಯಾಗ ಮತ್ತು ಆಸೆರಹಿತ ಮನಸ್ಸು ಇವತ್ತಿಗೂ ಜಗತ್ತಿಗೆ ಮಾದರಿಯಾಗಿದೆ. ಈ ಇಬ್ಬರು ಮಹಾನ್ ಶಕ್ತಿಗಳಲ್ಲಿ ಮೊದಲಿಗನಾದ ಲಕ್ಷ್ಮಣನ ಜನ್ಮದ ಹಿನ್ನೆಲೆಯೇ ಒಂದು ರೋಚಕವಾದ ಕತೆ. ದಶರಥ ಮಹಾರಾಜನಿಗೆ ಮಕ್ಕಳಿಲ್ಲದ ಕಾಲದಲ್ಲಿ ವಂಶೋದ್ಧಾರಕ್ಕಾಗಿ ಮತ್ತು ದೇವತೆಗಳ ಪ್ರಾರ್ಥನೆಯಂತೆ ಪುತ್ರಕಾಮೇಷ್ಟಿ ಯಜ್ಞವನ್ನ ಏರ್ಪಡಿಸಲಾಗುತ್ತೆ. ಆ ಯಜ್ಞಕುಂಡದಿಂದ ಎದ್ದು ಬಂದ ದಿವ್ಯ ಪುರುಷನು ನೀಡಿದ ಪಾಯಸವನ್ನ ದಶರಥನು ತನ್ನ ಪತ್ನಿಯರಿಗೆ ಹಂಚುತ್ತಾನೆ. ಕೌಸಲ್ಯೆ ಮತ್ತು ಕೈಕೇಯಿಗೆ ಪಾಯಸವನ್ನ ನೀಡಿದ ನಂತರ ಉಳಿದ ಭಾಗವನ್ನ ಸುಮಿತ್ರೆಗೆ ನೀಡಲಾಗುತ್ತೆ. ಕೌಸಲ್ಯೆ ಮತ್ತು ಕೈಕೇಯಿ ಇಬ್ಬರು ತಮ್ಮ ಪಾಲಿನ ಪಾಯಸದ ಸ್ವಲ್ಪ ಭಾಗವನ್ನ ಸುಮಿತ್ರೆಗೆ ಪ್ರೀತಿಯಿಂದ ನೀಡ್ತಾರೆ. ಈ ಕಾರಣದಿಂದಲೇ ಸುಮಿತ್ರೆಗೆ ಇಬ್ಬರು ಮಕ್ಕಳು ಜನಿಸ್ತಾರೆ. ಅವರೇ ಲಕ್ಷ್ಮಣ ಮತ್ತು ಶತ್ರುಘ್ನ. ಕೌಸಲ್ಯೆಯ ಮತ್ತು ಕೈಕೇಯಿಯ ಅಂಶಗಳನ್ನು ಸೇರಿದ ಪಾಯಸವನ್ನ ತಿಂದಿದ್ದರಿಂದ ಸುಮಿತ್ರೆಯ ಮಕ್ಕಳಲ್ಲಿ ಅಣ್ಣಂದಿರ ಮೇಲಿನ ಭಕ್ತಿ ಅಪಾರವಾಗಿತ್ತು. ಹಿಂದೂ ಪುರಾಣಗಳ ನಂಬಿಕೆಯ ಪ್ರಕಾರ ಲಕ್ಷ್ಮಣನು ಕೇವಲ ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಅವನು ಸಾಕ್ಷಾತ್ ಮಹಾವಿಷ್ಣುವಿನ ಶಯನಕ್ಕೆ ಆಧಾರವಾಗಿರುವ, ಇಡೀ ಜಗತ್ತನ್ನ ತನ್ನ ಹೆಡೆಯ ಮೇಲೆ ಹೊತ್ತಿರುವ ಶೇಷನಾಗನ ಅವತಾರವಾಗಿದ್ದ. ಶೇಷನಾಗನು ಹೇಗೆ ಸದಾಕಾಲ ವೈಕುಂಠದಲ್ಲಿ ವಿಷ್ಣುವಿನ ಸೇವೆಯಲ್ಲಿ ನಿರತರಾಗಿರುತ್ತಾನೋ ಅದೇ ರೀತಿ ಭೂಮಿಯ ಮೇಲೆಯೂ ರಾಮನಿಗೆ ನೆರಳಾಗಿ ಸೇವೆ ಮಾಡಲು ಲಕ್ಷ್ಮಣನಾಗಿ ಜನ್ಮ ತಳೆದಿದ್ದನು. ಇನ್ನು ಬಾಲ್ಯದಿಂದಲೇ ರಾಮನೊಂದಿಗಿನ ಲಕ್ಷ್ಮಣನ ಬಾಂಧವ್ಯವು ಕೇವಲ ಅಣ್ಣ ತಮ್ಮಂದಿರ ಸಂಬಂಧವಾಗಿರಲಿಲ್ಲ, ಅದು ಆತ್ಮ ಮತ್ತು ದೇಹದ ನಡುವಿನ ಅವಿನಾಭಾವ ಸಂಬಂಧವಾಗಿತ್ತು. ಅರಮನೆಯ ತೊಟ್ಟಿಲಲ್ಲಿ ಮಲಗಿದ್ದ ದಿನದಿಂದ ಹಿಡಿದು ವಿದ್ಯಾಭ್ಯಾಸದ ಗುರುಕುಲದ ದಿನಗಳವರೆಗೆ ಲಕ್ಷ್ಮಣನು ಎಂದಿಗೂ ರಾಮನಿಂದ ದೂರ ಇರಲು ಬಯಸುತ್ತಿರಲಿಲ್ಲ. ರಾಮನು ಕಣ್ಣೆದುರಿಗೆ ಇಲ್ಲದಿದ್ದರೆ ಲಕ್ಷ್ಮಣನಿಗೆ ಅಳು ಬರುತ್ತಿತ್ತು. ರಾಮ ಊಟ ಮಾಡಿದ ಮೇಲೆಯೇ ಲಕ್ಷ್ಮಣನಿಗೆ ಹಸಿವಾಗುತ್ತಿತ್ತು. ರಾಮ ಲಕ್ಷ್ಮಣರು ಒಂದೇ ಹಾಸಿಗೆಯ ಮೇಲೆ ಮಲಗುತ್ತಿದ್ದರು. ಬೆಳೆಯುತ್ತಾ ಹೋದಂತೆ ಈ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಯಿತು. ವಿಶ್ವಾಮಿತ್ರ ಮಹರ್ಷಿಗಳ ಜೊತೆಗೆ ಕಾಡಿಗೆ ಹೊರಡುವಾಗಲೂ ರಾಮನ ಜೊತೆ ಲಕ್ಷ್ಮಣನು ಹೆಜ್ಜೆ ಹಾಕಿದ. ರಾಮನ ಪ್ರತಿಯೊಂದು ಸುಖ ದುಃಖ, ಆಲೋಚನೆ ಮತ್ತು ಇಚ್ಛೆಯನ್ನು ಲಕ್ಷ್ಮಣ ಮಾತುಗಳಿಲ್ಲದೆಯೇ ಅರ್ಥ ಮಾಡಿಕೊಳ್ಳುತ್ತಿದ್ದ. ಲಕ್ಷ್ಮಣನಿಗೆ ತನ್ನ ಸ್ವಂತ ಅಸ್ತಿತ್ವದ ಮೇಲೆ ನಂಬಿಕೆ ಇರಲಿಲ್ಲ. ಅವನಿಗೆ ರಾಮನ ಸೇವೆಯು ಪ್ರಾಣವಾಗಿತ್ತು ಮತ್ತು ರಾಮನೇ ಅವನ ಸರ್ವಸ್ವವಾಗಿದ್ದನು. ಅಣ್ಣನ ಹೆಜ್ಜೆಯಲ್ಲಿ ತನ್ನ ಹೆಜ್ಜೆಯನ್ನ ಇಟ್ಟು ಸಾಗುವುದೇ ಅವನ ಬದುಕಿನ ಪರಮ ಗುರಿಯಾಗಿತ್ತು. ಲಕ್ಷ್ಮಣನ ಈ ಅದ್ಭುತ ಪ್ರೇಮ ಮತ್ತು ಭಕ್ತಿ ತನ್ನ ಅತ್ಯುನ್ನತ ಶಿಖರವನ್ನು ತಲುಪಿದ್ದು ರಾಮನ ವನವಾಸದ ಸಮಯದಲ್ಲಿ. ಕೈಕೇಯಿಯ ವರಗಳ ಕಾರಣದಿಂದಾಗಿ ರಾಮನು 14 ವರ್ಷಗಳ ಕಾಲ ಕಾಡಿಗೆ ಹೋಗಬೇಕಾಗಿ ಬಂದಾಗ ಲಕ್ಷ್ಮಣನಿಗೆ ಅಯೋಧ್ಯೆಯ ಅರಮನೆ ನರಕದಂತೆ ಕಂಡಿತ್ತು. ತನ್ನ ನವವಿವಾಹಿತ ಪತ್ನಿ ಊರ್ಮಿಳೆಯನ್ನು, ಹೆತ್ತ ತಾಯಿಯನ್ನು ಮತ್ತು ರಾಜವಂಶದ ಸಕಲ ಐಶ್ವರ್ಯಗಳನ್ನು ಕ್ಷಣಾರ್ಧದಲ್ಲಿ ತೊರೆದು ಕೇವಲ ನಾರು ಮುಡಿಯುಟ್ಟು ರಾಮನ ಹಿಂದೆ ಕಾಡಿಗೆ ಹೊರಟ.
ಕಾಡಿನ ಕಠಿಣ ಜೀವನದಲ್ಲಿ ಲಕ್ಷ್ಮಣನು ಮಾಡಿದ ತ್ಯಾಗ ಸಾಮಾನ್ಯ ಮನುಷ್ಯರಿಂದ ಸಾಧ್ಯವಿಲ್ಲದ್ದು. ಕೆಲವು ಪುರಾಣ ಕಥೆಗಳ ಪ್ರಕಾರ 14 ವರ್ಷಗಳ ಕಾಲ ಕಾಡಿನಲ್ಲಿ ರಾಮ ಮತ್ತು ಸೀತೆಯನ್ನ ರಕ್ಷಿಸಲು ಲಕ್ಷ್ಮಣನು ತನ್ನ ನಿದ್ರೆಯನ್ನೇ ತ್ಯಾಗ ಮಾಡಿದ್ದನಂತೆ. ನಿದ್ರಾ ದೇವಿಯನ್ನ ಪ್ರಾರ್ಥಿಸಿ ತನ್ನ ಪಾಲಿನ ನಿದ್ರೆಯನ್ನ ಅಯೋಧ್ಯೆಯಲ್ಲಿದ್ದ ತನ್ನ ಪತ್ನಿ ಊರ್ಮಿಳೆಗೆ ನೀಡುವಂತೆ ಕೇಳಿಕೊಂಡಿದ್ದನು ಎಂಬ ನಂಬಿಕೆಯಿದೆ. ರಾಮ ಸೀತೆ ಪರ್ಣಶಾಲೆಯಲ್ಲಿ ಮಲಗಿದ್ದಾಗ ಕಡುಗತ್ತಲ ರಾತ್ರಿಯಲ್ಲಿ ಕೈಯಲ್ಲಿ ಧನುಸ್ಸನ್ನ ಹಿಡಿದು ಪ್ರಾಣಿಗಳಿಂದ ಮತ್ತು ರಾಕ್ಷಸರಿಂದ ಕಾವಲು ಕಾಯುತ್ತಾ ಜಾಗರಣೆ ಮಾಡಿದ ಲಕ್ಷ್ಮಣನ ಸೇವಾ ಮನೋಭಾವ ಜಗತ್ತಿನ ಶ್ರೇಷ್ಠ ತ್ಯಾಗಗಳಲ್ಲಿ ಒಂದು. ಕಾಡಿನ ರಕ್ಷಣೆಯಷ್ಟೇ ಅಲ್ಲ, ಯುದ್ಧ ಭೂಮಿಯಲ್ಲಿ ಲಕ್ಷ್ಮಣನು ತೋರಿದ ಪರಾಕ್ರಮ ಇಡೀ ಬ್ರಹ್ಮಾಂಡವೇ ನಡುಗುವಂತಿತ್ತು. ಲಂಕಾ ಯುದ್ಧದ ಸಮಯದಲ್ಲಿ ಅಸಂಖ್ಯಾತ ಮಾಯಾವಿ ರಾಕ್ಷಸರನ್ನ ತನ್ನ ಬಾಣಗಳ ಮಳೆಯಿಂದಲೇ ಧೂಳಿಪಟ ಮಾಡಿದ ಕೀರ್ತಿ ಲಕ್ಷ್ಮಣನಿಗೆ ಸಲ್ಲುತ್ತೆ. ವಿಶೇಷವಾಗಿ ರಾವಣನ ಮಗ ಮೇಘನಾದ ಅಥವಾ ಇಂದ್ರಜಿತು ಜೊತೆ ನಡೆದ ಸಮರ ಇತಿಹಾಸದಲ್ಲೇ ಪ್ರಸಿದ್ಧವಾದದ್ದು. ಇಂದ್ರನನ್ನೇ ಸೋಲಿಸಿದ ಇಂದ್ರಜಿತು ಎಂಬ ಹೆಸರು ಪಡೆದಿದ್ದ ಆ ಮಾಯಾವಿಯನ್ನ ಸಂಹರಿಸುವುದು ದೇವತೆಗಳಿಗೂ ಅಸಾಧ್ಯವಾಗಿತ್ತು. ಯಾಕೆ ಅಂದ್ರೆ 14 ವರ್ಷಗಳ ಕಾಲ ನಿದ್ರೆ ಮಾಡದ ಹೆಣ್ಣಿನ ಮುಖ ನೋಡದ ವೀರನಿಗೆ ಮಾತ್ರ ಇಂದ್ರಜಿತುವನ್ನ ಕೊಲ್ಲುವ ವರವಿತ್ತು. ಲಕ್ಷ್ಮಣನು ತನ್ನ ಕಠಿಣ ಬ್ರಹ್ಮಚರ್ಯ ಮತ್ತು ನಿದ್ರೆಯ ತ್ಯಾಗದ ಬಲದಿಂದ ಇಂದ್ರಜಿತುವನ್ನ ಅತ್ಯಂತ ಭೀಕರ ಯುದ್ಧದಲ್ಲಿ ಸಂಹರಿಸ್ತಾನೆ. ರಾವಣನ ಶಕ್ತಿಯುತ ಶಸ್ತ್ರವಾದ ಶಕ್ತಿ ಆಯುಧ ತಗುಲಿ ಮೂರ್ಛೆ ಹೋದಾಗಲೂ ಚೇತರಿಸಿಕೊಂಡು ಮತ್ತೆ ಯುದ್ಧ ಭೂಮಿಗೆ ಬಂದು ನಿಂತ ಲಕ್ಷ್ಮಣನ ದೇಹಬಲ ಮತ್ತು ಅಪ್ರತಿಮ ಧೈರ್ಯ ಹಾಗೂ ಅವನ ಶಸ್ತ್ರಾಸ್ತ್ರಗಳ ಗರ್ಜನೆ ಲಂಕೆಯ ಅಧಿಪತಿಗಳನ್ನೇ ಬೆಚ್ಚಿ ಬೀಳಿಸಿತ್ತು. ಲಂಕೆಯ ರಣರಂಗದಲ್ಲಿ ಲಕ್ಷ್ಮಣನು ಬಾಣಗಳ ಮಳೆಗರೆಯುತ್ತಾ ರಕ್ಕಸರ ರಕ್ತ ಹರಿಸುತ್ತಿದ್ದ ಅದೇ ಸಮಯದಲ್ಲಿ ಅಯೋಧ್ಯೆಯ ಸಾಮ್ರಾಜ್ಯದಲ್ಲಿ ಮತ್ತೊಂದು ಕತೆ ನಿಧಾನವಾಗಿ ತೆರೆದುಕೊಳ್ಳುತ್ತಿತ್ತು. ರಾಮನು ಕಾಡಿಗೆ ಹೋದ ಸಮಯದಲ್ಲಿ ಭರತನು ತನ್ನ ಸೋದರ ಮಾವನ ಮನೆಯಾದ ಕೇಕಯ ರಾಜ್ಯದಲ್ಲಿದ್ದನು. ಅಯೋಧ್ಯೆಯಲ್ಲಿ ನಡೆದ ಯಾವುದೇ ರಾಜಕೀಯ ನಾಟಕಗಳ ಅರಿವು ಅವನಿಗೆ ಇರಲಿಲ್ಲ. ತನಗಾಗಿ ತನ್ನ ತಾಯಿ ಕೈಕೇಯಿ ಇಷ್ಟೆಲ್ಲಾ ಮಾಡಿದ್ದಾಳೆ, ಅಣ್ಣ ರಾಮನನ್ನ ಕಾಡಿಗೆ ಅಟ್ಟಿ ತನಗೆ ಸಿಂಹಾಸನವನ್ನ ಕಾಯ್ದಿರಿಸಿದ್ದಾಳೆ ಅನ್ನೋ ಕ್ರೂರ ಸುದ್ದಿ ತಿಳಿದಾಗ ಭರತನಿಗೆ ಇಡೀ ಪ್ರಪಂಚವೇ ಶೂನ್ಯವಾದಂತೆ ಕಂಡಿತ್ತು. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಕ್ಷಣವೂ ಪೂಜಿಸುತ್ತಿದ್ದ ಅಣ್ಣನಿಗೆ ತನ್ನ ಹೆತ್ತ ತಾಯಿಯೇ ದ್ರೋಹ ಮಾಡಿದ್ದಾಳೆ ಅನ್ನೋ ಭೀಕರ ಸತ್ಯ ಭರತನ ಮನಸ್ಸನ್ನೇ ಚೂರು ಚೂರು ಮಾಡಿಬಿಟ್ಟಿತ್ತು. ಇಡೀ ಅಯೋಧ್ಯೆಯು ಶೋಕಸಾಗರದಲ್ಲಿ ಮುಳುಗಿರಲು ತಾನೇ ಕಾರಣ ಅನ್ನೋ ಅಪರಾಧ ಪ್ರಜ್ಞೆ ಅವನನ್ನ ಒಳಗಿನಿಂದಲೇ ಸುಡುತ್ತಾ ಇತ್ತು. ಈ ಮಾನಸಿಕ ನೋವು ಯುದ್ಧ ಭೂಮಿಯ ಯಾವ ಗಾಯಗಳಿಗಿಂತಲೂ ಕಠಿಣವಾಗಿತ್ತು. ಆ ಕಠಿಣ ಕ್ಷಣದಲ್ಲಿ ಭರತನು ತೋರಿದ ಕೋಪ ಮತ್ತು ವೈರಾಗ್ಯ ಸಾಧಾರಣವಾದದ್ದಲ್ಲ. ಸಿಂಹಾಸನದ ಆಸೆಗೆ ಬಿದ್ದ ತನ್ನ ಹೆತ್ತ ತಾಯಿ ಕೈಕೇಯಿಯನ್ನು ತಾಯಿ ಎಂದು ಕರೆಯಲು ನಿರಾಕರಿಸಿ ಅವಳ ಮುಖವನ್ನ ನೋಡದೆ ಬಹಿಷ್ಕರಿಸಿದನು. ಇಡೀ ಜಗತ್ತೇ ಆಸೆಯಿಂದ ಕಾಯುವ ಸಕಲ ವೈಭವಗಳ ಆಗಾರವಾದ ಅಯೋಧ್ಯೆಯ ಸಾಮ್ರಾಜ್ಯದ ರಾಜಮುಕುಟವನ್ನ ಕಾಲಿನಿಂದ ಒದ್ದು ನಿರಾಕರಿಸ್ತಾನೆ. ಅಣ್ಣನಿಗೆ ಸೇರಿದ ಆಸ್ತಿ ಮತ್ತು ಅಧಿಕಾರ ನನಗೆ ಎಂದಿಗೂ ಬೇಡ ಅಂತ ಸಾರಿದ ಭರತನ ಈ ಧೀಮಂತ ನಿರ್ಧಾರ ಸಕಲ ಐಶ್ವರ್ಯಗಳನ್ನು ತೃಣಕ್ಕೆ ಸಮಾನವಾಗಿ ಕಾಣುವಂತೆ ಮಾಡಿತು. ತನ್ನ ತಾಯಿಯ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ತಾನೇ ಅಪರಾಧಿಯಂತೆ ತಲೆ ತಗ್ಗಿಸಿ ನಿಂತ ಭರತ ಅರಮನೆಯ ಯಾವುದೇ ಭೋಗಗಳನ್ನ ಮುಟ್ಟದೆ ಅಣ್ಣನನ್ನ ಹುಡುಕಲು ಕಠಿಣ ಹಾದಿಯನ್ನ ಹಿಡಿದನು. ಇಡೀ ಸಾಮ್ರಾಜ್ಯದ ಆಸೆ ಒಡ್ಡಿದರು. ಅವನ ಮನಸ್ಸು ಧರ್ಮದ ಹಾದಿಯಿಂದ ಕಿಂಚಿತ್ತೂ ಕದಲಲಿಲ್ಲ. ಆಗ ಭರತನು ರಾಮನನ್ನ ಹೇಗಾದರೂ ಮಾಡಿ ಮರಳಿ ಅಯೋಧ್ಯೆಗೆ ಕರೆತರಬೇಕು ಅಂತ ಅಯೋಧ್ಯೆಯ ಪ್ರಜೆಗಳು, ಗುರುಗಳು ಮತ್ತು ಸೈನ್ಯದೊಂದಿಗೆ ಚಿತ್ರಕೂಟದ ದಟ್ಟ ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿ ರಾಮನನ್ನು ಕಂಡು ಭರತನು ಅವನ ಪಾದಗಳಿಗೆ ಬಿದ್ದು ಕಣ್ಣೀರಿಟ್ಟ ದೃಶ್ಯ ಇಡೀ ವನವನ್ನೇ ಕರಗಿಸುವಂತಿತ್ತು. ರಾಮನೇ ಅಯೋಧ್ಯೆಯ ನಿಜವಾದ ರಾಜ, ನೀನು ಇಲ್ಲದ ಅಯೋಧ್ಯೆ ಜೀವವಿಲ್ಲದ ಶವಕ್ಕೆ ಸಮಾನ ಎಂದು ಹಠ ಹಿಡಿದು ಬಿಡುತ್ತಾನೆ. ಆದರೆ ತಂದೆಯ ಸತ್ಯವಾಕ್ಯ ಪರಿಪಾಲನೆಗಾಗಿ ಕಾಡಿನಲ್ಲೇ 14 ವರ್ಷಗಳ ಕಾಲ ಉಳಿಯಬೇಕೆಂಬ ರಾಮನ ದೃಢ ನಿರ್ಧಾರದ ಮುಂದೆ ಭರತನ ಕಣ್ಣೀರು ಮತ್ತು ವಿನಂತಿ ಫಲ ಕೊಡಲಿಲ್ಲ. ತನ್ನ ಸಕಲ ಪ್ರಯತ್ನಗಳು ವಿಫಲವಾದಾಗ ಅಣ್ಣನ ಆಜ್ಞೆಯನ್ನು ಮೀರಲಾರದೆ ಭರತನು ಅನುಭವಿಸಿದ ಆ ಮಾನಸಿಕ ಅಸಹಾಯಕತೆ ಮತ್ತು ದುಃಖ ಅವನ ಒಳಗಿನ ಧರ್ಮನಿಷ್ಠೆಯನ್ನ ಪರೀಕ್ಷಿಸುವಂತಿತ್ತು. ರಾಜಭವನದ ಸೌಕರ್ಯಗಳನ್ನ ಬಿಟ್ಟು ಅಣ್ಣನ ಪಾದದ ಬಳಿ ಸಾಮಾನ್ಯನಂತೆ ಕುಳಿತ ಭರತನ ಭಕ್ತಿ ಅಪ್ರತಿಮವಾಗಿತ್ತು. ಕೊನೆಗೆ ಅಣ್ಣನ ಮಾತಿಗೆ ಕಟ್ಟುಬಿದ್ದ ಭರತನು ಖಾಲಿ ಕೈಯಿಂದ ಅಯೋಧ್ಯೆಗೆ ಮರಳಲು ಸಿದ್ಧನಾಗಲಿಲ್ಲ. ರಾಮನ ಪವಿತ್ರ ಪಾದುಕೆಗಳನ್ನ ತನ್ನ ತಲೆಯ ಮೇಲೆ ಭಕ್ತಿಪೂರ್ವಕವಾಗಿ ಹೊತ್ತುಕೊಂಡು ಅಯೋಧ್ಯೆಗೆ ಬರ್ತಾನೆ. ಆ ದಿವ್ಯ ಪಾದುಕೆಗಳನ್ನ ಅಯೋಧ್ಯೆಯ ರತ್ನಖಚಿತ ಸಿಂಹಾಸನದ ಮೇಲಿಟ್ಟು ಅವುಗಳನ್ನೇ ನಿಜವಾದ ರಾಜನೆಂದು ಭಾವಿಸಿ ತಾನು ಕೇವಲ ಒಬ್ಬ ಸಾಮಾನ್ಯ ಸೇವಕನಾಗಿ ರಾಜ್ಯಭಾರ ಮಾಡಲು ಒಪ್ಪಿಕೊಳ್ತಾನೆ. ತನಗೆ ಒಲಿದು ಬಂದ ರಾಜಯೋಗವನ್ನ ಯಾವ ಆಸೆಯೂ ತೋರಿಸದೆ ನಿರಾಕರಿಸಿ
ಅಣ್ಣನ ಮೇಲಿನ ಭಕ್ತಿಯಿಂದ ಸಿಂಹಾಸನವನ್ನ ಪೂಜನೀಯ ಭಾವದಿಂದ ನೋಡಿದ ಭರತನ ಗುಣ ಮಹೋನ್ನತವಾದದ್ದು. ರಾಜನಾಗುವ ಸಕಲ ಅರ್ಹತೆಗಳು, ಪ್ರಜೆಗಳ ಬೆಂಬಲವಿದ್ದರೂ ತಾನೇ ಸ್ವತಃ ಅಧಿಕಾರದ ಗದ್ದುಗೆಯಿಂದ ದೂರ ಸರಿದು ಬಿಡ್ತಾನೆ. ಸಿಂಹಾಸನದ ಮೇಲಿದ್ದ ಪಾದುಕೆಗಳೇ ರಾಜ್ಯದ ರಕ್ಷಣೆಯ ದೈವಿಕ ಶಕ್ತಿಯಾಗಿದ್ದವು. ಇನ್ನು ಭರತನ ಜೀವನದ ಅತ್ಯಂತ ಕಠಿಣ ಭಾಗವೇನು ಅಂದ್ರೆ ಅವನ ನಂದಿಗ್ರಾಮದ ದಿನಗಳು. ಅಣ್ಣ ರಾಮನು ಕಾಡಿನಲ್ಲಿ ನಾರು ಮುಡಿಯುಟ್ಟು ಕಲ್ಲು ಬಂಡೆಗಳ ಮೇಲೆ ಮಲಗುತ್ತಿರಬೇಕಾದರೆ ತಾನು ಅರಮನೆಯ ರೇಷ್ಮೆ ಹಾಸಿಗೆಯ ಮೇಲೆ ಮಲಗುವುದು ಧರ್ಮವಲ್ಲ ಅಂತ ಭರತನು ತೀರ್ಮಾನಿಸಿದ. ಅಯೋಧ್ಯೆಯ ಅರಮನೆಯ ಒಳಗೆ ಕಾಲಿಡದ ಭರತನು ನಗರದ ಹೊರವಲಯದಲ್ಲಿದ್ದ ನಂದಿಗ್ರಾಮ ಎಂಬ ಸಣ್ಣ ಹಳ್ಳಿಯಲ್ಲಿ ಒಂದು ಸಣ್ಣ ಗುಡಿಸಲನ್ನ ಹಾಕಿಕೊಂಡು ವಾಸಿಸಲು ಆರಂಭಿಸಿದನು. ತಾನು ರಾಮನಂತೆಯೇ ಜಟೆಯನ್ನು ಧರಿಸಿ ನಾರು ಮುಡಿಯುಟ್ಟು ಕಂದ ಮೂಲಗಳನ್ನು ತಿನ್ನುತ್ತಾ ಕಠಿಣ ತಪಸ್ವಿಯ ಜೀವನವನ್ನು ನಡೆಸ್ತಾನೆ. 14 ವರ್ಷಗಳ ಕಾಲ ಪ್ರತಿದಿನ ಪ್ರತಿ ಕ್ಷಣ ರಾಮನ ನಾಮಸ್ಮರಣೆ ಮಾಡುತ್ತಾ ಅವನು ಹಿಂದಿರುಗುವ ದಿನಕ್ಕಾಗಿ ಕಾಯುತ್ತಾ ಕುಳಿತಿದ್ದ ಭರತನ ತಾಳ್ಮೆ ಮತ್ತು ನಿಷ್ಠೆ ಅಪಾರ. ಅರಮನೆಯ ಹೊಸ್ತಿಲ ಆಚೆಗಿದ್ದರೂ ಅವನ ಮನಸ್ಸು ಸದಾ ರಾಮನ ಪಾದದ ಬಳಿಯೇ ಇರುತ್ತಿತ್ತು. ಇನ್ನು ಇಡೀ ರಾಮಾಯಣದಲ್ಲಿ ಲಕ್ಷ್ಮಣನ ವ್ಯಕ್ತಿತ್ವವನ್ನು ನೋಡಿದಾಗ ನಮಗೆ ಅವನ ಕೋಪದ ಅರಿವಾಗುತ್ತೆ. ಲಕ್ಷ್ಮಣನಿಗೆ ತುಂಬಾ ಬೇಗ ಕೋಪ ಬರುತ್ತಿತ್ತು ಮತ್ತು ಅನ್ಯಾಯದ ವಿರುದ್ಧ ಅವನು ತಕ್ಷಣವೇ ಪ್ರತಿಕ್ರಿಯಿಸುತ್ತಿದ್ದ. ಆದರೆ ಅಂತಹ ತೇಜಸ್ವಿ ಹಾಗೂ ಕ್ರೋಧಶಾಲಿಯಾದ ಲಕ್ಷ್ಮಣನು ತನ್ನ ಅಣ್ಣ ಶ್ರೀರಾಮನ ಒಂದು ಸಣ್ಣ ಸನ್ನೆಯ ಅಥವಾ ಮಾತಿನ ಮುಂದೆ ತನ್ನ ಇಡೀ ಕೋಪವನ್ನ ನಿಯಂತ್ರಿಸಿಕೊಳ್ಳುತ್ತಿದ್ದ. ರಾಮನ ಆದೇಶಕ್ಕೆ ವಿರುದ್ಧವಾಗಿ ಅವನು ಎಂದಿಗೂ ಒಂದು ಹೆಜ್ಜೆಯನ್ನ ಇಡುತ್ತಿರಲಿಲ್ಲ. ಕೈಕೇಯಿ ಮತ್ತು ದಶರಥರು ಅನ್ಯಾಯವಾಗಿ ರಾಮನನ್ನ ಕಾಡಿಗೆ ಕಳುಹಿಸಿದಾಗ ಇಡೀ ಅಯೋಧ್ಯೆಯನ್ನೇ ಧ್ವಂಸ ಮಾಡಲು ಸಿದ್ಧನಾಗಿದ್ದ ಲಕ್ಷ್ಮಣನು ರಾಮನ ಶಾಂತ ವಚನಗಳನ್ನ ಕೇಳಿ ತನ್ನ ಸಿಟ್ಟನ್ನ ನುಂಗುತ್ತಿದ್ದ. ಲಕ್ಷ್ಮಣನ ನೈಜ ಶಕ್ತಿ ಕೇವಲ ಅವನ ಧನುಸ್ಸಿನಲ್ಲಿ ಅಥವಾ ದಿವ್ಯ ಆಯುಧಗಳಲ್ಲಿ ಇರಲಿಲ್ಲ. ಬದಲಾಗಿ ತನ್ನದೇ ಆದ ತೀವ್ರವಾದ ಕೋಪವನ್ನ ಅಣ್ಣನ ಮೇಲಿನ ಭಕ್ತಿಗಾಗಿ ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಟುಕೊಳ್ಳುವ ಅವನ ಆತ್ಮ ನಿಯಂತ್ರಣದಲ್ಲಿತ್ತು. ಇನ್ನೊಂದು ಕಡೆ ಭರತನ ಅಪಾರವಾದ ರಾಮಭಕ್ತಿ ಮತ್ತು ಪ್ರತಿಜ್ಞೆಯನ್ನು ನೋಡಿದಾಗ ಅವನ ಒಳಗಿನ ಮಾನಸಿಕ ದೃಢತೆ ನಮಗೆ ಆಶ್ಚರ್ಯ ಮೂಡಿಸುತ್ತೆ. ಭರತನು ನಂದಿಗ್ರಾಮದಲ್ಲಿ ಕೇವಲ ಕಾಯುತ್ತಾ ಕುಳಿತಿರಲಿಲ್ಲ. ಅವನ ಕಾಯುವಿಕೆಯ ಹಿಂದೆ ಒಂದು ಕಠಿಣವಾದ ಶಪಥವಿತ್ತು. ಅಣ್ಣ ರಾಮನು ಕಾಡಿಗೆ ಹೊರಡುವಾಗ ನೀಡಿದ್ದ 14 ವರ್ಷಗಳ ಕಾಲ ಅವಧಿ ಮುಗಿದ ತಕ್ಷಣ, ಅಂದರೆ ನಿಗದಿತ ದಿನದಂದು ರಾಮನು ಅಯೋಧ್ಯೆಗೆ ಮರಳಿ ಬರದಿದ್ದರೆ ತಾನು ಅಗ್ನಿ ಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡುವುದಾಗಿ ಭರತನು ಪ್ರತಿಜ್ಞೆ ಮಾಡಿದ್ದನು. ಈ ಪ್ರತಿಜ್ಞೆಯು ಭರತನ ಮನಸ್ಸಿನ ನಿಶ್ಚಲತೆ ಮತ್ತು ಅಣ್ಣನ ಮೇಲಿನ ನಿಸ್ಸೀಮ ಪ್ರೀತಿಯನ್ನು ತೋರಿಸುತ್ತೆ. ಪ್ರಾಣವನ್ನ ಬಿಡಲಾದರೂ ಸಿದ್ಧ, ಆದರೆ ಅಣ್ಣನಿಲ್ಲದ ಜೀವನವನ್ನು ಒಪ್ಪಲಾರೆ ಅನ್ನೋ ಅವನ ಆಂತರಿಕ ಮನೋಬಲವು ಯಾವುದೇ ಯುದ್ಧ ಭೂಮಿಯ ಪರಾಕ್ರಮಕ್ಕಿಂತ ಕಮ್ಮಿ ಇರಲಿಲ್ಲ. ಇನ್ನು ಲಕ್ಷ್ಮಣ ಮತ್ತು ಭರತ ಇಬ್ಬರನ್ನು ಒಟ್ಟಿಗೆ ನೋಡಿದಾಗ ಅವರಿಬ್ಬರ ನಡುವಿನ ಸಹೋದರರ ಪ್ರೇಮ ಎಂಥವರನ್ನು ಭಾವುಕರನ್ನಾಗಿಸುತ್ತೆ. ಅವರಿಬ್ಬರು ತಮ್ಮ ಇಡೀ ಜೀವನವನ್ನ ಕೇವಲ ಶ್ರೀರಾಮನಿಗಾಗಿಯೇ ಮುಡಿಪಾಗಿಟ್ಟವರು. ಒಬ್ಬ ಸಹೋದರ ಅಣ್ಣನಿಗೆ ನೆರಳಾಗಿ ಸೇವೆ ಮಾಡಲು ಸಕಲ ಸುಖಗಳನ್ನು ತೊರೆದು ಅವನ ಜೊತೆಯಲ್ಲೇ ಕಾಡಿಗೆ ಹೊರಟರೆ, ಮತ್ತೊಬ್ಬ ಸಹೋದರ ಅಣ್ಣನಿಗೆ ಆದ ಅನ್ಯಾಯಕ್ಕೆ ಪ್ರಾಯಶ್ಚಿತವಾಗಿ ಅಣ್ಣನಿಲ್ಲದ ಅರಮನೆಯನ್ನು ಹಾಗೂ ಇಡೀ ಸಾಮ್ರಾಜ್ಯವನ್ನೇ ತ್ಯಜಿಸಿ ಕಾಡಿನಂತಹ ಜೀವನವನ್ನ ನಡೆಸಿದನು. ಅವರಿಬ್ಬರು ಆರಿಸಿಕೊಂಡ ದಾರಿಗಳು ಸಂಪೂರ್ಣವಾಗಿ ಬೇರೆಯಾಗಿದ್ದವು. ಒಬ್ಬನದು ಸಶಸ್ತ್ರ ಹೋರಾಟ ಮತ್ತು ಪ್ರತ್ಯಕ್ಷ ಸೇವೆಯ ಹಾದಿಯಾದರೆ ಇನ್ನೊಬ್ಬನದು ವೈರಾಗ್ಯ ಮತ್ತು ಪರೋಕ್ಷ ಧರ್ಮಪಾಲನೆಯ ಹಾದಿ. ಆದರೆ ಅವರಿಬ್ಬರ ಅಂತಿಮ ಉದ್ದೇಶ ಮಾತ್ರ ಒಂದೇ ಆಗಿತ್ತು. ಅದುವೇ ಶ್ರೀರಾಮನ ಮೇಲಿನ ಪರಮಭಕ್ತಿ ಮತ್ತು ಅವನ ಧರ್ಮ ರಕ್ಷಣೆ. ಸ್ನೇಹಿತರೆ, ರಾಮಾಯಣದ ಈ ಇಬ್ಬರು ಮಹಾನ್ ಸಹೋದರರ ಚರಿತ್ರೆಯನ್ನ ಸೂಕ್ಷ್ಮವಾಗಿ ನೋಡಿದಾಗ ನಮಗೆ ಯಾರು ಬಲಿಷ್ಠ ಅನ್ನೋದು ಹೇಳೋದು ಕಷ್ಟ. ಒಬ್ಬರು ಯುದ್ಧರಂಗದಲ್ಲಿ ಧನುಸ್ಸನ್ನ ಹಿಡಿದು ಶತ್ರುಗಳನ್ನ ಸದೆಬಡಿದು ಧೀರ ಎನಿಸಿಕೊಂಡರೆ, ಮತ್ತೊಬ್ಬರು ಸಿಂಹಾಸನವನ್ನೇ ತ್ಯಜಿಸಿ ತನ್ನ ಮನಸ್ಸಿನ ಆಸೆಗಳನ್ನ ಗೆದ್ದು ಮಹಾ ತಪಸ್ವಿಯಾದರು. ಒಬ್ಬರದು ಬಾಹುಬಲದ ಪರಾಕ್ರಮವಾದರೆ ಇನ್ನೊಬ್ಬರದು ಆತ್ಮಬಲದ ನಿಸ್ವಾರ್ಥ ತ್ಯಾಗ. ಈ ಇಬ್ಬರ ಶಕ್ತಿಯು ಅವರವರ ಪರಿಸ್ಥಿತಿ ಮತ್ತು ಕರ್ತವ್ಯದ ಜಾಗದಲ್ಲಿ ಅತ್ಯಂತ ವಿಶೇಷ ಮತ್ತು ಅಪರೂಪವಾಗಿದೆ. ಮಹಾಕಾವ್ಯವು ಇವರಿಬ್ಬರ ಜೀವನದ ಮೂಲಕ ಶಕ್ತಿಯ ವಿವಿಧ ಆಯಾಮಗಳನ್ನು ಜಗತ್ತಿಗೆ ಪರಿಚಯಿಸಿದೆ. ಹಾಗಾದರೆ ದೈಹಿಕ ಯುದ್ಧ ಬಲದಿಂದ ರಕ್ಕಸರನ್ನ ಸಂಹರಿಸಿದ ಲಕ್ಷ್ಮಣ ಮತ್ತು ಇಡೀ ಸಾಮ್ರಾಜ್ಯದ ವೈಭವವನ್ನೇ ತ್ಯಜಿಸಿ ಮನಸ್ಸನ್ನು ಗೆದ್ದ ತ್ಯಾಗಮಯಿ ಭರತ, ಇವರಿಬ್ಬರಲ್ಲಿ ನಿಮ್ಮ ಪ್ರಕಾರ ನಿಜವಾದ ಶಕ್ತಿಶಾಲಿ ಯಾರು? ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.